ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಈಗಿನ ಯುವತಿ ಆಗಿರ್ಬೋದು ಇಲ್ಲ ಯುವಕರಾಗಿರ್ಬೋದು ತುಂಬ ಜನ ಹೈನುಗಾರಿಕೆಯಲ್ಲಿ ದುಡ್ಡು ಮಾಡಬೇಕು ಅಂತ ತುಂಬ ಜನ ಬರ್ತಾ ಇದ್ದೀರಾ. ಹಾಗಾಗಿ ಅವರಿಗೆ ಒಂದು ಚಿಕ್ಕ ಮಾಹಿತಿ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಮೊದಲಿಗೆ ಕುರಿ ಸಾಗಾಣಿಕೆ ಮಾಡಬೇಕಾದ್ರೆ ಸ್ನೇಹಿತರೆ, ಮೊದಲು ನೀವು ಆಯ್ಕೆನ ಕರೆಕ್ಟಾಗಿ ಮಾಡ್ಕೊಬೇಕು ಸ್ನೇಹಿತರೆ. ಯಾವ ಜಾತಿಯ ಕುರಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಅತಿ ಹೆಚ್ಚು ಲಾಭ ಬರುತ್ತೆ, ಮತ್ತು ಕುರಿಗಳಲ್ಲಿ ಕಮ್ಮಿ ಕಾಯಿಲೆ ಬರುವಂತಹ ತಳಿನ ನೀವು ಆಯ್ಕೆ ಮಾಡ್ಕೊಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದರೆ ಕುರಿಗಳಲ್ಲಿ ಎರಡು ವಿಧ ಇದೆ ಸ್ನೇಹಿತರೆ. ಅತಿ ಹೆಚ್ಚು ಲಾಭ ಕೊಡೋದು ಮತ್ತು ಅತಿ ಹೆಚ್ಚು ಬೇಗ ಇಳುವರಿ ಬರುವಂಥ ತಳಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನೀವು ಕುರಿಗಳಲ್ಲಿ ನೀವು ಬೇಗ ದುಡ್ಡು ಮಾಡಬೇಕು, ಬೇಗ ಅದು ಬೆಳವಣಿಗೆ ಹಾಕೋ ಎಳಗ ಕುರಿಗಳು ಅಂತ ತಗೊಬೇಕು ಸ್ನೇಹಿತರೆ. ನೀವು ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ನಮಗೆ ಏನಿದ್ರು ದುಡ್ಡು ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿದ್ರೆ ಸ್ನೇಹಿತರೆ, ಕೆಂದುರಿ ಅಂತ ತಗೊಬೇಕು ಸ್ನೇಹಿತರೆ. ಇದು ಎರಡು ವಿಧ ಇರುತ್ತೆ ಸ್ನೇಹಿತರೆ. ಇದ್ರ ಕೆಂದುಗುರಿ ಇಲ್ಲ ಅಂತಂದರೆ ಎಳಗ, ಎರಡು ವಿಧದಲ್ಲೂ ನೀವು ಕುರಿಗಳನ್ನ ತಗೊಂಡು ಸಾಕಾಣಿಕೆ ಮಾಡ್ಬೋದು ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ, ನೀವು ನೋಡ್ತಾ ಇರೋ ಥರ ನೀವು ಮೊದಲು ಶೆಡ್ನ ನಿರ್ಮಾಣ ಮಾಡ್ಕೊಳ್ಳೋದು ಹೇಗೆಲ್ಲ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ನೀವು ಏನು ಮಾಡಬೇಕು, ಕಮ್ಮಿ ಬಂಡವಾಳದಿಂದ ಅಂತಂದರೆ ಸ್ನೇಹಿತರೆ, ಕಮ್ಮಿ ಬಂಡವಾಳ ಅಂತಂದರೆ ನೀವು ಏನು ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಜಾಗ ಏನಿದೆಯೋ ಅದರಲ್ಲಿ ನೀವು ಸಾಗಾಣಿಕೆ ಮಾಡ್ಕೊಳಕ್ಕೆ ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಏನು ನಿಮಗೆ ಚಿತ್ರಣ ತೋರಿಸ್ತಿದ್ದೀವಲ್ಲ, ಇದೆಲ್ಲ ಸ್ನೇಹಿತರೆ ಹೈಟೆಕ್ ಶೆಡ್ ಮಾಡಿರೋ ಸ್ನೇಹಿತರೆ. ಇದು ಏನಿಲ್ಲ ಅಂತಂದರೂ 5-6 ಲಕ್ಷ ಬಂಡವಾಳ ಹಾಕಿ ಮಾಡಿರೋಂಥ ಶೆಡ್ಡು ಸ್ನೇಹಿತರೆ. ಹಾಗಾಗಿ ಹೊಸ್ದಾಗಿ ಕುರಿ ಸಾಗಾಣಿಕೆ ಮಾಡೋರು ದಯವಿಟ್ಟು ಯಾರು ಅಷ್ಟು ಬಂಡವಾಳ ಹಾಕಿ ಕುರಿ ಸಾಗಾಣಿಕೆ ಪ್ರಾರಂಭ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಮೊದಲಿಗೆ ನಿಮ್ಮಲ್ಲಿ ಫಸ್ಟು ಅನುಭವ ಇರಲ್ಲ ಸ್ನೇಹಿತರೆ, ಒಂದು ಅನುಭವ ಇರಲ್ಲ. ಮತ್ತು ಕುರಿಗಳನ್ನು ಹೇಗೆ ನೀವು ಯಾವ ಜಾತಿ ಆಯ್ಕೆ ಮಾಡ್ಕೊಬೇಕು ಅನ್ನೋದು ಗೊತ್ತಿಲ್ಲ, ಮತ್ತು ಅದಕ್ಕೆ ಲಸಿಕೆಗಳು ಏನು ಹಾಕಬೇಕು ಅಂತ ನಿಮಗೆ ಗೊತ್ತಿರಲ್ಲ ಸ್ನೇಹಿತರೆ. ಇದೆಲ್ಲ ಏನಂತಾರೆ, ಅನುಭವ ಅಂತಾರೆ ಸ್ನೇಹಿತರೆ. ಮೊದಲು ಇಷ್ಟು ಇರಲ್ಲ ನಿಮಗೆ. ಹಾಗಾಗಿ ನೀವು ಹೈಟೆಕ್ ಶೆಡ್ ಮಾಡೋದ್ರಿಂದ ನೀವು ಫೇಲ್ ಆಗಿಬಿಡ್ತೀರ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನೀವೇನು ಮಾಡ್ತೀರಾ, ನೀವು ಎಲ್ಲಿ ನಿಮ್ಮ ಮನೆ ಆಗಿರ್ಬೋದು, ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಜಾಗ ಇರ್ಬೋದು, ಇಲ್ಲ ನಿಮ್ಮ ತೋಟಗಳಾಗಿರ್ಬೋದು, ಈ ಥರ ಜಾಗಗಳಲ್ಲಿ ಏನು ಮಾಡ್ಬೇಕು ಸ್ನೇಹಿತರೆ, ಮೊದಲು ನೀವು ಒಂದು 5-6 ಈ ಥರ ಕುರಿಗಳನ್ನ ತಗೊಂಬಂದು ಅದು ನಿಮ್ಮ ವಲಯಕ್ಕೆ ಅಂದರೆ ಸ್ನೇಹಿತರೆ ನಿಮ್ಮ ಪ್ರದೇಶಕ್ಕೆ ಅಡ್ಜಸ್ಟ್ ಆಗುತ್ತಾ ಅಂತ ಫಸ್ಟು ನೋಡ್ಕೊಬೇಕು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ವಾತಾವರಣಕ್ಕೆ ಏನು ಅಡ್ಜಸ್ಟ್ ಆಗುತ್ತೋ ಆ ಜಾಗಕ್ಕೆ ನೀವು ಕುರಿಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ತಂದು ಬಿಟ್ಕೊಂಡಾಗ ನಿಮಗೆ ಅತಿ ಹೆಚ್ಚು ಲಾಭ ಬರುತ್ತೆ ಸ್ನೇಹಿತರೆ. ಆಮೇಲೆ ಕಡಿಮೆ ಸಹ ಖರ್ಚು ಬರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವು ಕುರಿಗಳಿಗೆ ತಂದಾಗ ನೀವು ಯಾವ ಥರ ಆಹಾರ ಕೊಡಬೇಕು, ಯಾವ ಥರ ಟಾನಿಕ್ಗಳು ಕೊಡಬೇಕು, ಇದು ತುಂಬ ಮೈಂಡ್ಸೆಟ್ ಕರೆಕ್ಟಾಗಿ ಇಟ್ಕೊಂಡ್ರಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಆಹಾರ ಪದ್ಧತಿ ಕರೆಕ್ಟಾಗಿಲ್ಲ ಅಂತಂದರೆ ಕುರಿಗಳು ಬೇಗ ಸಾವನ್ನಪ್ಪಬಿಡ್ತವೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನೀವು ಹಲವಾರು ರೀತಿಯಂತಹ ಫೀಡ್ಸ್ಗಳು ಕೊಡಬೇಕು, ಜೋಳ ಕೊಡಬೇಕು ಸ್ನೇಹಿತರೆ. ಆಮೇಲೆ ವ್ಯಾಕ್ಸಿನೇಷನ್ಗಳು ಕೊಡಬೇಕು ಸ್ನೇಹಿತರೆ. PPR ಅಂತ ವ್ಯಾಕ್ಸಿನೇಷನ್ ಬರುತ್ತೆ. ಆಮೇಲೆ ತುಂಬ ವಿಧವಾದಂಥ ಹಲವಾರು ರೀತಿಯಾದಂತಹ ಟಾನಿಕ್ಗಳು ಸಹ ಇರ್ತವೆ. ಆಮೇಲೆ ಸ್ನೇಹಿತರೆ, ನೀವು ನೈಸರ್ಗಿಕವಾಗಿ ನೀವು ಏನು ಕೊಡಬೇಕು ಅಂದರೆ, ಮಾಮೂಲಿ ಸ್ನೇಹಿತರೆ ಜೋಳ ಆಗಿರ್ಬೋದು, ಇಲ್ಲ ಕೋಳಿ ಫೀಡ್ ಅಂತ ಬರುತ್ತೆ ಸ್ನೇಹಿತರೆ. ಆಮೇಲೆ ಚಕ್ಕೆ ಬೂಸ ಕೊಡಬೇಕು. ಈ ಥರ ಇದೆಲ್ಲ ಕೊಡೋಕೆ ಏನಾಗುತ್ತೆ ಅಂದರೆ, ಅತಿ ಹೆಚ್ಚು ನೀವು ಕೈಯಿಂದ ಬಂಡವಾಳ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ಏನು ಮಾಡ್ತೀನಿ ಸ್ನೇಹಿತರೆ, ನೀವು ಕಮ್ಮಿ ಬಂಡವಾಳದಿಂದ ಪ್ರಾರಂಭ ಮಾಡೋಕೆ ಅಂದರೆ ಒಂದು 5ರಿಂದ ಸ್ಟಾರ್ಟು ಪ್ರಾರಂಭ ಮಾಡಬೇಕು ಸ್ನೇಹಿತರೆ. ನಿಮ್ಗೆ 5ರಿಂದ ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ನಿಮಗೆ ಒಂದು ಅನುಭವ ಆಗುತ್ತೆ, ಎಷ್ಟು ನಾವು ಕುರಿ ಬಂಡವಾಳ ಹಾಕಬೇಕು, ಮತ್ತು ಎಷ್ಟು ನಾವು ಅದಕ್ಕೆ ಖರ್ಚು ಮಾಡಬೇಕು, ಮತ್ತು ಅದಕ್ಕೆ ಹುಲ್ಲನ್ನ ಯಾವ ಥರ ತಂದು ಹಾಕಬೇಕು, ಮತ್ತು ಅದಕ್ಕೆ ನೀರು ಯಾವ ಥರ ಇಡಬೇಕು. ಇದು ಒಂದು ರೊಟೀನ್ ಇರುತ್ತೆ ಸ್ನೇಹಿತರೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಕೊಡಬೇಕು, ಅದಕ್ಕೆ ಕೈ ತಿಂಡಿ ಅಂತ ಬರುತ್ತೆ ಸ್ನೇಹಿತರೆ. ಕೈ ತಿಂಡಿ ಕೊಡಬೇಕಿರುತ್ತೆ ನೋಡಿ. ಇಲ್ಲೆಲ್ಲ ಏನು ನಾವು ನಿಮಗೆ ತೋರಿಸಿರೋ ಇದೆಲ್ಲ ಕೈ ತಿಂಡಿಗೆ ನಾವು ರೆಡಿ ಮಾಡಿರೋ ಸ್ನೇಹಿತರೆ. ಏನು ಅಂತಂದರೆ, ಜೋಳ, ಕೋಳಿ ಫೀಡ್ 2 ಥರ ಬರುತ್ತೆ ಸ್ನೇಹಿತರೆ. 2 ಥರ ಕೋಳಿ ಫೀಡು ಮತ್ತು ಚಕ್ಕೆ ಬೂಸ. ಇದನ್ನು ಏನು ಮಾಡಬೇಕು, 1 ಟೈಮ್ ಕೊಡಬೇಕು ಸ್ನೇಹಿತರೆ. ಅಂದರೆ ಬೆಳಗ್ಗೆ 6 ಗಂಟೆಗೂ ಕೊಡ್ಬೋದು, ಇಲ್ಲ 9 ಗಂಟೆಗೆ ಕೊಡ್ಬೋದು, ಇಲ್ಲ 10 ಗಂಟೆಗೆ. ಈ ಥರ ರೊಟೀನ್ ಇರುತ್ತೆ ಸ್ನೇಹಿತರೆ. ನೀವು ರೈತರುಗಳು ಯಾವ ಥರ ಅನುಕೂಲನ ಆ ಥರ ನೋಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಮತ್ತು ಸ್ನೇಹಿತರೆ, ನೀವೇನು ಮಾಡಬೇಕು ಅಂತಂದರೆ, ಇದಕ್ಕೆ ಮತ್ತೆ ಒಣಲ್ನ ನೀವು ಸ್ಟಾಕ್ ಇಟ್ಕೊಬೇಕು ಸ್ನೇಹಿತರೆ. ಒಣಲ್ಲು ಸ್ಟಾಕ್ ಏನಕ್ಕೆ ಇಟ್ಕೊಬೇಕು ಅಂತಂದರೆ, ಒಣಲ್ ಕೊಡೋದ್ರಿಂದ ಕುರಿಗಳಿಗೆ ಒಂಥರ ಡ್ರೈ ಫ್ರೂಟ್ಸ್ ಇದ್ದಂಗೆ ಸ್ನೇಹಿತರೆ. ಈಗ ನಾವು ಆರೋಗ್ಯವಾಗಿರಬೇಕು ಅಂತಂದರೆ ಗೋಡಂಬಿ, ದ್ರಾಕ್ಷಿ ಈ ಥರ ಏನು ನಾವು ಹಲವಾರು ರೀತಿಯಂಥ ಡ್ರೈ ಫ್ರೂಟ್ಸ್ ತಿಂತೀವಲ್ಲ, ಆ ಥರ ನೀವು ಒಣಲ್ಲು ಅಂದರೆ ರಾಗಿ ಹುಲ್ಲನ್ನ ನೀವು ಸ್ಟಾಕ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಕಡಲೆ ಗಿಡದು ಬುಡ್ಡಿ ಅಂತ ಇರ್ತಾರೆ ಸ್ನೇಹಿತರೆ, ಅದನ್ನು ಸಹ ಕೊಡೋದ್ರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ನೀವೇನು ಮಾಡಬೇಕು, ಹಲವಾರು ಲಸಿಕೆಗಳ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಲಸಿಕೆಗಳು ಏನಕ್ಕೆ ಅಂತಂದರೆ, ಕುರಿ ಮರಿ ಅಂತಂದರೆ ನೀವು ಈಗ 1 ತಿಂಗಳು ಕುರಿ ಮರಿ ತರ್ತಿದಂಗೆ ಅದಕ್ಕೆ ಏನು ವ್ಯಾಕ್ಸಿನೇಷನ್ ಹಾಕಬೇಕು, ಮತ್ತು ಅದನ್ನು ಹಾಕಿದ್ರೆ ಏನು ಬೆಳವಣಿಗೆ ಆಗುತ್ತೆ,
ಮತ್ತು ಎಷ್ಟೆಲ್ಲ ಯಾವ್ಯಾವ ಥರ ಯಾವ್ಯಾವ ಟೈಮಿಗೆ ಕೊಟ್ಕೊಂತ ಹೋದರೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತೇಳಿ ಅದೊಂದು ನೀವು ಮೈಂಡಲ್ಲಿ ಕಾನ್ಸೆಪ್ಟನ್ನ ತಗೊಳ್ಬೇಕು ಸ್ನೇಹಿತರೆ. ಈ ಕಾನ್ಸೆಪ್ಟನ್ನ ತಗೊಂಡಾಗ ಏನಾಗುತ್ತೆ ಅಂತಂದರೆ ದಿನನಿತ್ಯ ನಿಮಗೆ ಒಂದು ಅನುಭವ ಆಗ್ತಾ ನೀವು ಅವು ಕುರಿಗಳನ್ನ ಬೆಳವಣಿಗೆ ಆಗೋ ಥರ ನೀವು ಮಾಡೋಕ್ಕೆ ನೀವು ನಿಮ್ಮ ಮನಸ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂದರೆ ಇಲ್ಲ ಈ ಥರ ಕೊಡೋದ್ರಿಂದ ಈ ಥರ ಬೆಳವಣಿಗೆ ಆಗ್ತೈತೆ, ಈ ಥರ ಅಂತ ಆಹಾರ ಕೊಡೋದ್ರಿಂದ ಈ ಥರ ಆಗ್ತೈತೆ ಅನ್ನೋದು ನೀವು ಕರೆಕ್ಟಾಗಿ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಕುರಿ ಸಾಗಾಣಿಕೆ ಪ್ರಾರಂಭ ಮಾಡಿದ್ರೆ ಸ್ನೇಹಿತರೆ ಅತ್ಯುತ್ತಮ ಅಂತ ಇಳುವರಿ ತಗೊಬೋದು ಸ್ನೇಹಿತರೆ. ಯಾರೇ ಯುವಕರು ಯಾರು ಸ್ನೇಹಿತರೆ ದಯವಿಟ್ಟು ಮೊದಲಿಗೆ ನೀವು ಅತಿ ಹೆಚ್ಚು ಬಂಡವಾಳ ಹಾಕಿ ಕುರಿ ಸಾಗಾಣಿಕೆ ಬರಬೇಡಿ ಸ್ನೇಹಿತರೆ. ಏನಕ್ಕೆ ಅಂದರೆ ತುಂಬ ಕಷ್ಟ ಇದೆ ಸ್ನೇಹಿತರೆ. ಏನಕ್ಕೆ ಕಷ್ಟ ಇದೆ ಅಂತಂದರೆ ನೀವು ಶೆಡ್ನ ನಿರ್ಮಾಣ ಮಾಡ್ಕೊಂಡು ಅದಕ್ಕೆಲ್ಲ ಹುಲ್ಲನ್ನ ಸ್ಟಾಕ್ ಮಾಡ್ಕೊಂಡು ಮತ್ತೆ ನೀವು ಕುರಿಗಳಿಗೆ ಬಂಡವಾಳ ಹಾಕ್ಕೊಂಡು ಅತಿ ಹೆಚ್ಚು ಬಂಡವಾಳ ಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಸ್ನೇಹಿತರೆ ಹೀಗೆ ಪ್ರೆಸೆಂಟ್ ಇರುವಂತಹ ನೀವು ಏನೇ ಕುರಿಗಳು ತರ್ತೀವಿ ಅಂತಂದ್ರೆ ಸ್ನೇಹಿತರೆ 7,000-8,000 ರೂಪಾಯಿ ಬರೀ ಒಂದು ಮರಿಗೆ ಇರುತ್ತೆ ಸ್ನೇಹಿತರೆ. ನೀವು ಅದನ್ನು ಮಾರಬೇಕು ಅಂತಂದರೆ ನಿಮ್ಗೆ 5,000-6,000 ರೂಪಾಯಿ ಲಾಭ ಅಷ್ಟೇ. ಅಂದರೆ ಒಂದು 5,000 ಇಟ್ಕೊಂಡು ಮಾರ್ತೀವಿ ಅಂದರೆ ಅದಕ್ಕೆ ನೀವು 2,000 ಕುರಿ ಖರ್ಚೇ ಮಾಡಿರ್ಬೇಕು ಸ್ನೇಹಿತರೆ. ಇಲ್ಲ ನೀವು ಆಳುಗಳು ಇಟ್ಕೊ ಮೇಯಿಸ್ತೀನಿ ಮಾಡ್ತೀವಿ ಅಂತಂದ್ರೂ ತುಂಬ ಕಷ್ಟ ಇರುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಯಾರು ಕುರಿ ಸಾಗಾಣಿಕೆಗೆ ಬರ್ತೀರಾ ಆದಷ್ಟು ಕಮ್ಮಿ ಬಂಡವಾಳದಿಂದ ನಿಮ್ಮ ಮನೆಯಲ್ಲಿ ಯಾರಾದರೂ ಸಪೋರ್ಟ್ ತಗೊಂಡು ಇಲ್ಲ ನಿಮ್ಮ ಅಪ್ಪಾರು ನೋಡ್ಕೊತಾರೆ, ಇಲ್ಲ ನಿಮ್ಮ ಅಮ್ಮಾರು ನೋಡ್ಕೊತಾರೆ, ಇಲ್ಲ ನಿಮ್ಮ ತಂದೆ ಅಂದರೆ ನಿಮ್ಮ ಅಜ್ಜಿ ತಾತ ಈ ಥರ ಯಾರು ನೋಡ್ತಾರೆ ಅಂತೇಳಿ ಒಂದು ಸೈಡ್ ಬಿಸ್ನೆಸ್ ಆಗಿ ತಗೊಂಡಾಗ ಸ್ನೇಹಿತರೆ ಅತ್ಯುತ್ತಮ ಲಾಭ ಬರುತ್ತೆ ಸ್ನೇಹಿತರೆ.